ಮಧ್ಯ ಏಷ್ಯಾ ಕೊತ 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 ಕುದಿತಾ ಇದೆ. ಸಾಮ್ರಾಜ್ಯಶಾಹಿ ಎರಡು ರಾಷ್ಟ್ರಗಳು ಯುದ್ಧದ ದಾಹದಲ್ಲಿ ದಗದಯಿಸ್ತಾ ಇದ್ದಾವೆ. ಹಾಗಿದ್ರೆ ಭಾರತದ ನಡೆ ಏನು? ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡ್ತಾ ಇಸ್ರೇಲ್ ಇರಾನ್ ಯುದ್ಧ. ಮುಂದೆ ಏನೆಲ್ಲ ಜಾಗತಿಕವಾಗಿ ಈ ಯುದ್ಧಗಳು ಪರಿಣಾಮವನ್ನ ಬೀರಬಹುದು, ಇವೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಾನು KJ ಸುರೇಶ್. ಯುದ್ಧ ಆಗತ್ತೆ ಅಂತೇಳಿ ಹೇಳ್ತಾ ಇದ್ರು. ಅಧಿಕೃತವಾಗಿ ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗಿದೆ. ಒಂದು ಆಘಾತಕಾರಿ ವಿಚಾರ ಏನು ಅಂದ್ರೆ, ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡಿದ್ದು, ಅದು ಕೂಡ ಈ ಜಂಟಿ ಕಾರ್ಯಾಚರಣೆ, ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಜಂಟಿ ಕಾರ್ಯಾಚರಣೆಯ ಮೂಲಕ ಇರಾನ್ ಮೇಲೆ ಯುದ್ಧವನ್ನ ಶುರು ಮಾಡಿರುವಂತದ್ದು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರ ಕಚೇರಿಯ ಸಮೀಪಕ್ಕೆ ಕ್ಷಿಪಣಿಯನ್ನ ದಾಳಿ ಮಾಡಿರುವಂತದ್ದು. ಈಗ ಅಡಗುತಾಣಕ್ಕೆ ಖಮೇನಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಬಹುಶಃ ಒಂದು ದೊಡ್ಡ ಸ್ವರೂಪಕ್ಕೆ ಕೊಂಡೊಯ್ಯುತ್ತೆ ಈ ಯುದ್ಧ ಅನ್ನುವಂಥದ್ದು. ಇದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಕೂಡ ಏಕಕಾಲದಲ್ಲಿ ಇಸ್ರೇಲ್, ಬಹ್ರೇನ್, UAE, ಕತಾರ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಕೂಡ ದಾಳಿ ಮಾಡಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಇರಾನ್ನ ಒಂದು ಸ್ಪೆಷಾಲಿಟಿ ಏನಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಈ ಕ್ಷಿಪಣಿಯ ಕಾರ್ಯಾಚರಣೆಯಲ್ಲಿ ಅಥವಾ ಇದನ್ನ ದಾಳಿ ಮಾಡುವಲ್ಲಿ ಇವರು ತುಂಬಾ ನಿಷ್ಣಾತರು ಅಂತ ಹೇಳಲಾಗ್ತಾ ಇದೆ. ಎರಡೂ ಸಾಮ್ರಾಜ್ಯಶಾಹಿ ದೇಶಗಳು, ಅಮೆರಿಕ ಮತ್ತು ಇಸ್ರೇಲ್, ಇನ್ನೊಂದು ಇರಾನ್, ಬಹುಶಃ ಇದು ಮೂರನೇ ಮಿನಿ ಮಹಾಯುದ್ಧಕ್ಕೆ ಕೊಂಡೊಯ್ಯುತ್ತಂತ ಹೇಳಲಾಗ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಲ್ಲ, ಇದು ದಾಳಿಗೆ ಪ್ರತಿದಾಳಿ ಆಗತ್ತೆ. ಇದೀಗ ಇರಾನ್ನ ರಾಜಧಾನಿಯ ಮೇಲೆ ಕೂಡ ಇಸ್ರೇಲ್ ದಾಳಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪ್ರತಿದಾಳಿಯನ್ನು ಕೂಡ ಇರಾನ್ ಮಾಡ್ತಾ ಇದೆ. ಹಾಗಿದ್ರೆ ನೋಡಿ, ಇದು ಯುದ್ಧಗಳ ಕಾಲ ಅಂತ ಹೇಳ್ಬೋದು. ಒಂದೇ ಈ ಸಂದರ್ಭದಲ್ಲಿ 6 ದೇಶಗಳು ಯುದ್ಧಗಳು ಮಾಡಕ್ ಶುರು ಮಾಡ್ತಿದ್ದಾವೆ. ಒಂದು ಕಡೆ ಅಮೆರಿಕ ಅಫ್ಘಾನಿಸ್ತಾನ ಯುದ್ಧ ಮಾಡ್ತಾ ಇದೆ, ಇನ್ನೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಮಾಡ್ತಾ ಇದೆ. ಇದೀಗ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಶುರುವಾಗಿದೆ. ಇವೆಲ್ಲ ನೋಡಿದಾಗ ಈ ಒಂದು ಯುದ್ಧದ ಸಂದಿಗ್ಧತೆ ಇಡೀ ವಿಶ್ವಕ್ಕೆ ಏನೆಲ್ಲ ಪರಿಣಾಮಗಳನ್ನ ಉಂಟು ಮಾಡಬಹುದು ಅನ್ನೋದನ್ನ ನಾವು ಯೋಚಿಸಬೇಕಾಗಿದೆ. ಯಾವ ದೇಶ ಬಲಾಢ್ಯತೆಯನ್ನು ಹೊಂದಿದೆ, ಯಾವ ದೇಶ ಬಲಾಢ್ಯತೆಯನ್ನು ಹೊಂದಿಲ್ಲ ಅಂತ ಈ ಕ್ಷಣದಕ್ಕೆ ಹೇಳೋದಕ್ಕಾಗಲ್ಲ. ಆದರೆ ಯುದ್ಧಗಳು ಜಗತ್ತನ್ನ ನಾಶ ಮಾಡೋದಕ್ಕೆ ಇರೋದು. ಯುದ್ಧಗಳಿಂದ ಇಡೀ ವಿಶ್ವಕ್ಕೆ ಏನೂ ಉಪಯೋಗ ಅಂತೂ ಇಲ್ಲ. ನೋಡಿ, ಈಗ ಇಸ್ರೇಲ್ಗೆ ಸಪೋರ್ಟ್ ಮಾಡಿರುವಂಥ ಅಮೆರಿಕ ಈ ದಾಳಿಯನ್ನ ಶುರು ಮಾಡಿ ಇರಾನ್ ಮೇಲೆ, ಈಗ ಅವ್ರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಟ್ರಂಪ್ನ ಈ ವೆನಿಜುವೆಲಾ ಮೇಲೆ ಅಲ್ಲಿನ ಅಧ್ಯಕ್ಷರನ್ನ ಕರ್ಕೊಂಡ್ಬಂದು ಅವರನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಮಾಡಿದಂಥ ಒಂದು ಅಮೆರಿಕದ ಕಾರ್ಯಾಚರಣೆಯನ್ನು ನಾವು ನೋಡಿದ್ದೇವೆ. ಈ ಟ್ರಂಪು ಜಗತ್ತಿನ ಸಣ್ಣ ದೇಶಗಳನ್ನ ಅಥವಾ ಬಲಾಢ್ಯ ಇಲ್ದಿರುವಂತಹ ಒಂದು ಸಣ್ಣ ದೇಶಗಳನ್ನ ಆಕ್ರಮಣ ಮಾಡಿಕೊಂಡು ಅಥವಾ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನೋ ಥರದ ಈ ಯೋಚನೆ ಇದೆಯಲ್ಲ, ಯುದ್ಧದ ದಾಹ, ಈ ಸಾಮ್ರಾಜ್ಯಶಾಹಿ ವಿಸ್ತರಣೆ ಮಾಡುವಂತ ಮನೋಭಾವ ಇದೆಯಲ್ಲ, ಅದು ನಿಜಕ್ಕೂ ಆಘಾತಕಾರಿ ಮತ್ತು ಅಪಾಯ. ಈಗ ಟ್ರಂಪ್ ಈ ದಾಳಿಯನ್ನ ಶುರು ಮಾಡಿ ಇರಾನ್ ಮೇಲೆ ಈಗ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಇರಾನ್ನ ಪ್ರಜೆಗಳನ್ನ ಕುರಿತು ಹೇಳಿರುವಂಥದ್ದು, ನಿಮ್ಮ ಸ್ವಾತಂತ್ರ್ಯದ ಸಮಯ ಬಂದಿದೆ. ಇರಾನ್ನ ಹೆಮ್ಮೆಯ ಜನರೇ, ನೀವು ಈಗ ಸ್ವಾತಂತ್ರ್ಯವನ್ನ ಪಡೆಯುವಂತ ಸಮಯ ಇದಾಗಿದೆ. ನಾವು ಕಾರ್ಯಾಚರಣೆಯನ್ನು ಮುಗಿಸಿದ ನಂತರ ನಿಮ್ಮ ಸರ್ಕಾರವನ್ನ ನೀವೇ ರಚಿಸಿಕೊಳ್ಳಿ. ಆಮೇಲೆ ತಲೆಮಾರಿನ ನಂತರ ಸಿಗುತ್ತಿರುವಂತ ಅವಕಾಶವನ್ನ ನೀವು ಬಳಕೆ ಮಾಡ್ಕೊಳ್ಳಿ. ಇದಷ್ಟೇ ಅಲ್ಲ, ಇರಾನ್ನ ಸಶಸ್ತ್ರ ಪಡೆಗಳಿಗೆ ಮತ್ತೆ ಪೊಲೀಸ್ ಪಡೆಗಳಿಗೆ ನೀವು ಸಶಸ್ತ್ರಗಳನ್ನ ಕೆಳಗಿಟ್ಟು ಬಂದು ಶರಣಾದ್ರೆ ನಿಮಗೆ ಜೀವ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. The United States military began major combat operations in Iran. Our objective is to defend the American people by eliminating imminent threats from the Iranian regime, a vicious group of very hard, terrible people. Its menacing activities directly endanger the United States, our troops, our bases overseas, and our allies throughout the world. For 47 years, the Iranian regime has chanted death to America and waged an unending campaign of bloodshed and mass murder, targeting the United States, our troops, and the innocent people in many, many countries.
Among the regime's very first acts was to back a violent takeover of the U.S. Embassy in Tehran, holding dozens of American hostages for 444 days. In 1983, Iran's proxies carried out the Marine barracks bombing in Beirut that killed 241 American military personnel. ಈ ಸರ್ವಾಧಿಕಾರ ಮನೋಭಾವ ಮತ್ತು ನನಗೆ ಎಲ್ಲವನ್ನೂ ದಕ್ಕಿಸಿಕೊಳ್ಳುವ ಕೆಪಾಸಿಟಿ ಇದೆ, ಮತ್ತು ಆ ದೇಶದ ಜನರನ್ನು ಖಮೇನಿ ವಿರುದ್ಧ ಎತ್ತಿ ಕಟ್ಟುವಂಥ ಪ್ರಯತ್ನ, ಅಲ್ಲಿಯೂ ಕೂಡ ಖಮೇನಿ ಅವರ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಅಲೆ, ವಿರೋಧಿ ಅಲೆ ಒಂದಷ್ಟು ಮಾಡ್ತಿದ್ದಾರೆ, ಅವ್ರನ್ನ ರೊಚ್ಚಿಗೆಳಿಸುವಂಥ ಒಂದು ಪ್ರಯತ್ನ. ಇದರಿಂದ ಏನು ಅಂದರೆ ಅಮೆರಿಕ ಹೇಳ್ತಿರೋದೇನೆಂದರೆ ಇರಾನ್ ಈ ಅಣ್ವಸ್ತ್ರಗಳನ್ನ ಹೊಂದಬಾರ್ದು, ಆ ಥರದ್ದೇನಾದ್ರು ಪ್ರಯತ್ನ ಮಾಡಿ ಬೇರೆ ಬೇರೆ ರೂಪದಲ್ಲಿ ಹೊಂದಿದ್ರೆ ಅದನ್ನು ನಾವು ಅದಕ್ಕೆ ಅವಕಾಶ ಕೊಡಲ್ಲ ಅಂತ. ಒಂದು, ನಾವು ಹೇಳ್ದಂಗೆ ಕೇಳಬೇಕಷ್ಟೇ. ಯಾವ ದೇಶಗಳಾಗಲಿ ನಾವು ಹೇಳ್ದಂಗೆ ಕೇಳಿದ್ರೆ, ನಮ್ಮ ಮಾತಿಗೆ ಬೆಲೆ ಕೊಟ್ಟರೆ, ನಾವು ಹೇಳೋದಕ್ಕೆಲ್ಲ ಏನು ಬಸವಂತರ ತಲೆ ಅಲ್ಲಾಡಿಸಿದ್ರೆ ಆ ದೇಶಗಳು ಉಳಿತವೆ, ಇಲ್ಲಾಂದ್ರೆ ನಿಮ್ಮನ್ನು ಬಿಡಲ್ಲ ಅನ್ನೋ ಅರ್ಥ. ಆಮೇಲೆ ನಮ್ಮ ಕೆಪಾಸಿಟಿ, ನಮ್ಮ ಸಾಮರ್ಥ್ಯ ಎಷ್ಟಿದೆ, ನಾವೇನನ್ನ ಬೇಕಾದರೂ ಮಾಡಬಲ್ಲೆವು ಅನ್ನುವಂಥದ್ದು. ಈಗ ಅದಕ್ಕೆ ನೋಡಿ ವೆನಿಜುವೆಲಾದಲ್ಲಿ ಏನಾಯಿತು ಅನ್ನೋದು. ಈಗ ಖಮೇನಿ ಮತ್ತು ಇವ್ರನ್ನೆಲ್ಲ ನಾವು ಟಾರ್ಗೆಟ್ ಮಾಡ್ತಾ ಇದ್ವಿ, ನಾವು ನಮ್ಮ ಉದ್ದೇಶ ನಿಮ್ಮ ಮೇಲೆ ಅಲ್ಲ, ಇವ್ರನ್ನ ಬದಲಾಯಿಸಿ ಮತ್ತೆ ಯಾರನ್ನ ತಂದು ಕೂರಿಸಿ ಅವರು ಅಮೇರಿಕದ ಮಾತನ್ನ ಕೇಳೋ ಹಾಗೆ ಮಾಡಬೇಕು ಅನ್ನೋದೇ ಈ ಎರಡೂ ದೇಶಗಳ ಉದ್ದೇಶ. ಇಲ್ಲಿ ವಿಶೇಷ ಏನು ಅಂದರೆ, ಹಾಗಾದರೆ ಭಾರತದ ನಡೆ ಏನು? ನೋಡಿ, ಇತ್ತೀಚೆಗೆ ಇಸ್ರೇಲ್ಗೆ ಭೇಟಿ ಕೊಟ್ಟು ನೇತನ್ಯಾಹುವನ್ನ ತಪ್ಪಿಕೊಂಡು ಭಾಳ ನಾವು ಆಪ್ತರು ಅನ್ನೋ ಅರ್ಥದಲ್ಲಿ ನರೇಂದ್ರ ಮೋದಿಯವರು ಅಲ್ಲಿ ಭೇಟಿ ಕೊಟ್ಟು ಮಾತಾಡ್ಕೊಂಡು ಬಂದರು. ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪಟ್ಟವನ್ನು ಪಡ್ಕೊಂಡಿದ್ದಾರೆ ನೇತನ್ಯಾಹು. ಅವ್ರ ವಿರುದ್ಧ ಇಂಟರ್ನ್ಯಾಷನಲ್ ಇದರಲ್ಲಿ ಕೇಸ್ ಕೂಡ ಇದೆ. ಆಮೇಲೆ ಇನ್ನೊಂದು ಯುದ್ಧದಾಹಿ ದೇಶದ ಟ್ರಂಪು, ಇವರ ಸ್ನೇಹದಿಂದ, ಪಾರಂಪರಿಕ ಸ್ನೇಹವನ್ನು ಹೊಂದಿರುವಂಥ ಇರಾನ್ ಮೇಲೆ ಅಥವಾ ಕಡೆಗಣಿಸೋದು ಭಾರತಕ್ಕೆ ಯಾವ ರೀತಿ ಪರಿಣಾಮ ಬೀರಬಹುದು ನೋಡಿ. ಈಗಾಗಲೇ ಅಮೆರಿಕ ಮತ್ತು ಭಾರತದ ನಡುವಿನ ಈ ವಾಣಿಜ್ಯ ಒಪ್ಪಂದ ಭಾರತದ ರೈತರಿಗೆ ಯಾವ ರೀತಿ ಹೊಡೆತ ಕೊಡ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ತನ್ನ ದೇಶದಲ್ಲಿರುವ ನರೇಂದ್ರ ಮೋದಿಯವರು ತನ್ನ ದೇಶದಲ್ಲಿರುವ, ಭಾರತ ದೇಶದಲ್ಲಿರುವ ತನ್ನ ಆಪ್ತ ಉದ್ಯಮಿಗಳಿಗೆ ಸಪೋರ್ಟ್ ಮಾಡೋ ಸಲುವಾಗಿ ಇಡೀ ದೇಶದ ಜನರ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಯಾವುದೋ ದೇಶಗಳಿಗೆ ಸಪೋರ್ಟ್ ಮಾಡೋದಲ್ಲ. ನಿಜವಾಗಿಯೂ ನರೇಂದ್ರ ಮೋದಿಯವರು ವಿಶ್ವಗುರು ಆಗಲೇಬೇಕು ಅಂತ ಏನಾದ್ರು ಕನಸನ್ನು ಕಂಡಿದ್ರೆ ಈ ಯುದ್ಧವನ್ನು ಖಂಡಿಸಬೇಕು. ಯಾಕೆಂದ್ರೆ ಯುದ್ಧವನ್ನ ಯಾರು ಕೂಡ ಸಪೋರ್ಟ್ ಮಾಡಬಾರ್ದು. ನಾವು ಯುದ್ಧವನ್ನ ಅಂದ್ರೆ ಕೆಲವೊಂದ್ಸಲಿ ಬೇಕಾಗತ್ತೆ, ಅನಗತ್ಯವಾಗಿ ಕಾಲ್ ಕೆತ್ಕೊಂಡು ಜಗಳಕ್ಕೆ ಬಂದ್ರೆ, ಇನ್ನೇನೋ ನಮ್ಮ ದೇಶದ ಭದ್ರತೆಗೆ ತೊಂದರೆ ಕೊಟ್ರೆ ಯುದ್ಧ ಅನಿವಾರ್ಯ. ಆದ್ರೆ ನಾನು ನನ್ನ ವಿಸ್ತರಣೆನ ತನ್ನ ಸಾಮ್ರಾಜ್ಯಶಾಹಿ ವಿಸ್ತರಣೆ ನಾನು ಮಾಡ್ತೀನಿ, ಏನ್ ಬೇಕಾದ್ರೂ ಮಾಡಿ, ನಾನು ಯಾರನ್ನೂ ಕೇರ್ ಮಾಡಲ್ಲ, ನಾನು ನೇರವಾಗಿ ದಾಳಿ ಮಾಡ್ತೀನಿ ಅಂತೇಳಿ ಹೋಗುವ ದೇಶಗಳ ಮನಸ್ಥಿತಿಗೆ ಭಾರತ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಬಹಳ ಅಪಾಯಕಾರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡಿ, ನಮಗೆ ರಷ್ಯಾದಿಂದ ತೈಲ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು, ಆದಾಗ್ಯೂ ಕೂಡ ಅಮೆರಿಕಕ್ಕೆ ಜಾಸ್ತಿ ಸುಂಕ ಕೊಟ್ಟು ನಾವು ತಗೊಳ್ಳುವಂತ ಅನಿವಾರ್ಯತೆ ಏನಿತ್ತು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿದೆ. ಸೊ ಈ ಯುದ್ಧಗಳಿಂದ ಆಗುವಂತ, ಈ ಜಾಗತಿಕವಾಗಿ ಆಗುವಂತ ಪರಿಣಾಮಗಳಿದಾವಲ್ಲ, ಅದು ಕೊನೆಗೂ ಜನರೇ ಅನುಭವಿಸ್ಬೇಕಾಗತ್ತೆ. ಷೇರು ಮಾರುಕಟ್ಟೆಯಲ್ಲಿ ಇರ್ಬೋದು, ಆಮೇಲೆ ತೈಲಗಳ ಬೆಲೆ ಏರಿಕೆ ಇರ್ಬೋದು, ತೈಲ ಬೆಲೆ ಏರಿಕೆ ಇರ್ಬೋದು, ಇವೆಲ್ಲವೂ ಕೂಡ ಕೊನೆಗೆ ಜನರಿಗೆ, ನಮ್ಮ ಭಾರತಕ್ಕೂ ಇದರ ಬಿಸಿ ತಟ್ಟತ್ತೆ ಮತ್ತೆ ಮುಟ್ಟತ್ತೆ ಅನ್ನುವಂಥದ್ದು. ಯುದ್ಧದಾಹಿ ದೇಶಗಳ ಈ ಮನಸ್ಥಿತಿಗಳನ್ನ ಪರಿವರ್ತನೆ ಮಾಡುವ ಮತ್ತೆ ಆದಷ್ಟು ಯುದ್ಧಗಳನ್ನ ತಡೆಗಟ್ಟುವ ಯೋಚನೆಯನ್ನು ಕೂಡ ಮಾಡಬೇಕಾಗತ್ತೆ. ನೋಡಿ, ಒಂದ್ ವೇಳೆ ಏನಾದ್ರೂ ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡಿದ್ರೆ ಅದು ಮತ್ತೆ ಪ್ರಬಲ ರಾಷ್ಟ್ರಗಳ ಒಂದು ಸೆಣಸಾಟ ಜೋರಾಗತ್ತೆ. ಅವಾಗ ಏನೆಲ್ಲ ಅಪಾಯಕಾರಿ ಅನಾಹುತಗಳಾಗ್ಬೋದು ನಾವು ಊಹಿಸಿಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅಣ್ವಸ್ತ್ರಗಳಿದಾವೆ, ನಾವು ಆಗ್ತೀವಿ ನೀವು ಆಗ್ತೀವಿ ಅಂತೇಳಿ ಅಣ್ವಸ್ತ್ರಗಳನ್ನ ಪ್ರಯೋಗ ಮಾಡೋದು ಸುಲಭ. ಆದ್ರೆ ಅದರಿಂದ ಆಗುವ ಹಿರೋಶಿಮಾ ನಾಗಸಾಕಿಲಿ ನಾವು ನೋಡಿದೀವಲ್ಲ, ನಾವು ಶರಣಾಗ್ತೀವಿ ಅಂತ ಹೇಳಿದ್ರು ಕೂಡ ಆ ದೇಶದ ಮೇಲೆ ಪ್ರಯೋಗಾರ್ಥವಾಗಿ ನಾವು ದಾಳಿ ಮಾಡ್ತೀವಿ ಅಂತ ದಾಳಿ ಮಾಡಿ ಆ ದೇಶ ಯಾವ ರೀತಿ ಇವತ್ತಿಗೂ ಸಫರ್ ಆಗ್ತಾ ಇದೆ, ಅಲ್ಲಿನ ಜನರು, ನಾಗರಿಕರು ತುಂಬಾ ಇವತ್ತಿಗೂ ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ. ಅಣ್ವಸ್ತ್ರಗಳನ್ನ ಹೇಳೋದು ಸುಲಭ, ಅದು ಪ್ರಯೋಗ ಆದ್ಮೇಲೆ ಇಡೀ ಭೂಮಂಡಲ ಒಂದ್ ರೀತಿ ಎಷ್ಟೋ ಶತಮಾನಗಳಷ್ಟು ಹಿಂದಕ್ಕೆ ಹೋಗ್ಬಿಡತ್ತೆ. ಜೈವಿಕವಾಗಿ ತುಂಬಾ ಬದಲಾವಣೆಗಳಾಗುತ್ತವೆ, ಮತ್ತೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ನಮ್ಮ ಭೂಮಿ, ನಮ್ಮ ಜನರ ಬದುಕು ಎಲ್ಲವೂ ಕೂಡ. ಬರೀ ಯುದ್ಧಗಳಿಂದನೇ, ಸಣ್ಣ ಸಣ್ಣ ಯುದ್ಧಗಳಿಂದ ತಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಬಹುಶಃ ಈ ಟ್ರಂಪ್ನ ಹುಚ್ಚಾಟ ಮತ್ತೆ ಯುದ್ಧದಾಹಿ ಮನಸ್ಥಿತಿಗಳು
ನಿಲ್ಲಬೇಕಾಗಿದೆ, ಇವ್ರಿಗೆ ಕಡಿವಾಣ ಹಾಕಬೇಕಾಗಿದೆ. ಹೇಗೆ ಕಡಿವಾಣ ಹಾಕೋದು ಗೊತ್ತಿಲ್ಲ. ಬಹುಶಃ ಯುದ್ಧ ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಬಹುದು, ಇದಕ್ಕೇನಾದರೂ ಬ್ರೇಕ್ ಹಾಕೋದಿಕ್ಕೆ ವಿಶ್ವಸಂಸ್ಥೆ ಯೋಚನೆ ಮಾಡುತ್ತಾ? ವಿಶ್ವಸಂಸ್ಥೆಯ ಮಾತನ್ನೂ ಕೇರ್ ಮಾಡದೇ ಇರುವಂಥ ಈ ಒಂದು ರೀತಿ ವಿಚಿತ್ರ ಮನಸ್ಥಿತಿ ಟ್ರಂಪು ಮತ್ತು ಇವರೆಲ್ಲ ಇದ್ದಾರಲ್ಲ, ಇದನ್ನು ಹೇಗೆ ನೋಡ್ಬೋದು? ಇಡೀ ಜಗತ್ತಿನ ಜನರು ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ? ಯಾಕೆಂದರೆ ನೋಡಿ, ಈಗ ಏನು ಇರಾನ್ನಲ್ಲೂ ಭಾರತೀಯರಿದ್ದಾರೆ, ಇಸ್ರೇಲಲ್ಲೂ ಭಾರತೀಯರಿದ್ದಾರೆ, ಎಲ್ಲ ಕಡೆನೂ ಎಲ್ಲರೂ ಜನರೇ. ಆದರೆ ಯುದ್ಧಗಳ ಮೂಲಕ ಜನರ ಜೀವ ಆಸ್ತಿ ಪಾಸ್ತಿ ನಷ್ಟ ಮಾಡಿಕೊಂಡು ಇವರಿಬ್ಬರ ಈ ದಾಹ ಇದೆಯಲ್ಲ, ಸಾಮ್ರಾಜ್ಯಶಾಹಿ ದಾಹ, ಆಮೇಲೆ ಈ ಕಂಪನಿಗಳ, ಈ ಅಮೆರಿಕ ಮತ್ತು ಇಸ್ರೇಲ್ ಕಂಪನಿಗಳ ಶಸ್ತ್ರಾಸ್ತ್ರ ಕಂಪನಿಗಳನ್ನ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಭಾರತ ಯಾಕೆ ಸಪೋರ್ಟ್ ಮಾಡಬೇಕಾಗಿದೆ? ನಿಜವಾಗ್ಲೂ ಭಾರತ ಯಾರಿಗೆ ಸಪೋರ್ಟ್ ಮಾಡಬೇಕು? ಮತ್ತು ಯುದ್ಧ ಬೇಕಾ? ಈ ಬಗ್ಗೆ ಬಹಳ ಜಗತ್ತಿನ ಜಾಗತಿಕ ಚಿಂತಕರು, ಜನರು ಯೋಚನೆ ಮಾಡಬೇಕಾಗಿದೆ, ಅರ್ಥ ಮಾಡಿಸ್ಬೇಕಾಗಿದೆ. ಅಂತಿಮವಾಗಿ ಯುದ್ಧ ಯಾವತ್ತಿಗೂ ಕೂಡ ಅದು ಘೋರ ಒಂದು ಘೋರ ಅಧ್ಯಾಯವನ್ನೇ ಅಥವಾ ಘೋರತೆಯನ್ನೇ ಕೊಡುವಂಥದ್ದು. ನಮಗೆ ಬೇಕಾಗಿರೋದು ಯುದ್ಧ ಅಲ್ಲ, ಬುದ್ಧನ ಕಾರುಣ್ಯ ನಮಗೆ ಬೇಕಾಗಿದೆ. ಆದರೆ ಭಾರತ ಈ ಏನು ಅಂತಾರಾಷ್ಟ್ರೀಯ ದೇಶ ವಿಸ್ತರಣೆ ಮಾಡುವಂಥ ಇಂಥ ಯುದ್ಧದ ಮನಸ್ಥಿತಿಯ ಸಂಘದಿಂದ ಹೊರಗಡೆ ಬಂದು ವೈಯಕ್ತಿಕವಾಗಿ ದೇಶವನ್ನು ಬೆಳೆಸುವ ನಿಟ್ಟಿನಲ್ಲಿ ತನಗೆ ಸುಲಭವಾಗಿ ಅಥವಾ ತನಗೆ ಸಹಾಯ ಮಾಡುವ ದೇಶಗಳ ಜೊತೆ ಒಂದು ಒಳ್ಳೆಯ ಒಪ್ಪಂದವನ್ನು ಇಟ್ಕೊಳ್ಳೋದು ಅನಿವಾರ್ಯ ಆಗಿದೆ. ನಮಗೆ ಬೇಕಾಗಿರೋದು ಯುದ್ಧ ಅಲ್ಲ, ಬುದ್ಧನ ಮನಸ್ಥಿತಿ, ಬುದ್ಧನ ಕಾರುಣ್ಯ. ಸ್ನೇಹಿತರೆ, ಮತ್ತಷ್ಟು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.